ರಾಜ್ಯ ವ್ಯಾಪ್ತಿ ಜನತಾದಳ ಸದಸ್ಯತ್ವ ನೋಂದಣಿ ಮಾಡಲಾಗುತ್ತಿದೆ. 4 ಜಿಲ್ಲೆಗಳಲ್ಲಿ ಈಗಾಗಲೇ ಸಂಚಾರ ಮಾಡಿ ಜೆಡಿಎಸ್ ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈವರೆಗೆ 19 ವಿಧಾನಸಭೆ ಕ್ಷೇತ್ರದಲ್ಲಿ ಸಂಚಾರ ಮಾಡಲಾಗಿದೆ. ಇದು ಮೊದಲನೇ ಹಂತ. ಎರಡನೇ ಹಂತದ ಸಂಚಾರ ಕೂಡ ಮಾಡಲಾಗುತ್ತದೆ. ಜೆಡಿಎಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟುವ ಉದ್ದೇಶದಿಂದ ಜನರೊಂದಿಗೆ ಜನತಾದಳ ಪ್ರವಾಸ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಉತ್ತರ ದಕ್ಷಿಣದಲ್ಲಿ ನೋಂದಣಿ ಅಭಿಯಾನ ನಡೆಯುತ್ತದೆ. ಈವರೆಗೆ ಸುಮಾರು 5 ಲಕ್ಷ ಸದಸ್ಯತ್ವ ನೋಂದಣಿ ಆಗಿದೆ. ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಮುಗಿಯುವವರೆಗೆ 50 ಲಕ್ಷ ನೋಂದಣಿ ಗುರಿ ಇಟ್ಟುಕೊಂಡು ಹೋಗುತ್ತಿದ್ದೇವೆ. ಸದಸ್ಯತ್ವ ನೋಂದಣಿ ಮುಗಿದ ಬಳಿಕ ದೊಡ್ಡ ಮಟ್ಟದ ಸಮಾವೇಶ ಮಾಡಲಾಗುವುದು. ಕಲಬುರಗಿಯಲ್ಲೇ ಬೃಹತ್ ಸಮಾವೇಶ ಮಾಡುವ ಚರ್ಚೆ ಕೂಡ ನಡೆಯುತ್ತಿದೆ. ಈಗೇನು ಚುನಾವಣೆ ಇಲ್ಲ. ನಾನಿನ್ನು ರಾಜ್ಯದಲ್ಲಿ ಸಂಚಾರ ಮಾಡ್ತಿರೋದು ಪಕ್ಷ ಕಟ್ಟೋದಕ್ಕೆ ಅಷ್ಟೇ ಎಂದು ಹೇಳಿದರು. 16ನೇ ತಾರೀಕು ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಹಾಲಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮಾರ್ಗದರ್ಶನ ಹಾಗೂ ಸಲಹೆ ಮೇರೆಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ಮೆಂಬರ್ಶಿಪ್ ಡ್ರೈವ್ ಅನ್ನು ಲಾಂಚ್ ಮಾಡಿದ್ದಾರೆ. ಇಲ್ಲಿಯವರೆಗೂ ಸತತವಾಗಿ 4 ಜಿಲ್ಲೆಗಳು ರಾಜ್ಯಾದ್ಯಂತ ಪ್ರವಾಸ, ಆಯಾ ಭಾಗದ ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು ಇವರೆಲ್ಲರ ಸಹಕಾರದಿಂದ, ಜೊತೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಮಿತ್ರರು ಬಹಳ ಹುಮ್ಮಸ್ಸಿನಿಂದ, ಉತ್ಸಾಹಕತೆಯಿಂದ ನಮ್ಮನ್ನ 4 ಜಿಲ್ಲೆ ವ್ಯಾಪ್ತಿ ಅಂದ್ರೆ ಇಲ್ಲಿವರೆಗೂ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಬಹಳ ಯಶಸ್ವಿಯಾಗಿ ಪಕ್ಷದ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ನಿನ್ನೆ ದಿನ ಬೀದರ್ಗೆ ಬಂದು ಬೀದರ್ ಜಿಲ್ಲೆಯ 2 ತಾಲೂಕುಗಳಿಗೆ ಭೇಟಿಯನ್ನ ಕೊಟ್ಟು ಇವತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಜೇವರ್ಗಿಗೆ ಬರ್ತಾ ಇದ್ದೇನೆ. ನಾಳೆ ದಿನ ಯಾದಗಿರಿ ಮತ್ತೆ ಶಾಪುರ 3 ದಿನಗಳ ಕಾಲ ಈ ಪ್ರವಾಸ ಕೈಗೊಂಡಿದ್ದೇವೆ. ಇದು ಮೊದಲನೇ ಹಂತದ ಪ್ರವಾಸ. ಮತ್ತೆ 2ನೇ ಹಂತದ ಪ್ರವಾಸವೂ ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಆದರೆ ಇವತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಬಂದಿದ್ದೇನೆ. ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಮತ್ತೆ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ಕೊಡಬೇಕು. ಪಕ್ಷವನ್ನ ಬೇರೆ ಮಟ್ಟದಿಂದ ಕಟ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮುಂದಿನ ಗ್ರಾಮ ಪಂಚಾಯಿತಿ, ZP, TP ಯಾವುದೇ ಸ್ಥಳೀಯ ಚುನಾವಣೆಗಳನ್ನ ಕಾರ್ಯಕರ್ತ ಮಿತ್ರರು ಏನು ಎದುರು ನೋಡ್ತಾ ಇದ್ದಾರೆ, ಅವರ ಜೊತೆಯಲ್ಲಿ ನಾವು ಪಕ್ಷದ ಕಡೆಯಿಂದ ಗುರುತಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವಣ. ಇಲ್ಲಿಂದ ಇನ್ನೂ ಸಾಕಷ್ಟು ದಿನ ಹಲವಾರು ಬಹುತೇಕ ಜಿಲ್ಲೆಗಳು, ತಾಲೂಕುಗಳಿಗೆ ಪ್ರವಾಸವನ್ನ ಕೈಗೆತ್ತಿಕೊಂಡಿದ್ದೇವೆ. ನಿರಂತರವಾಗಿ ಆಗಸ್ಟ್ 20ನೇ ತಾರೀಕುವರೆಗೂ ಈ ಪ್ರವಾಸ ಇದೇ ರೀತಿ ಸಾಗುತ್ತೆ. ತದನಂತರ ಉತ್ತರದಲ್ಲೊಂದು, ದಕ್ಷಿಣದಲ್ಲೊಂದು 2 ಕಡೆ ಈ ಪ್ರವಾಸದ ಮೆಂಬರ್ಶಿಪ್ ಡ್ರೈವ್ ಇವತ್ತೇನು ಲಾಂಚ್ ಮಾಡಿ ಈಗಾಗಲೇ ಹತ್ತತ್ರ 4 ಲಕ್ಷ ಮಿಸ್ಡ್ ಕಾಲ್ಸು ಇವತ್ತು ಇಡೀ ರಾಜ್ಯಾದ್ಯಂತ ನಮಗೆ ದೊರಕಿದೆ. ಅದರಲ್ಲಿ 1.5 ಲಕ್ಷ ಅಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಫಾರ್ಮ್ ಅನ್ನು ಫಿಲ್ ಮಾಡಿದ್ದಾರೆ. ಅಂದ್ರೆ ಅವರು ಸಕ್ರಿಯ ಜನತಾದಳ ಪಕ್ಷದ ಸದಸ್ಯರಾಗಿ ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥವ್ರು. ನಮ್ಮ ಗುರಿ ಒಟ್ಟಾರೆಯಾಗಿ ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಸಂಪೂರ್ಣ ಈ ನಮ್ಮ ರಾಜ್ಯ ಪ್ರವಾಸ ಮುಗಿಯದ ಒಳಗೆ 50 ಲಕ್ಷ ಗಡಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು ನಾವು ಒಂದು ಸವಾಲಾಗಿ, ಒಂದು ಗುರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಂತಿಮವಾಗಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಉತ್ತರದಲ್ಲಿ, ಒಂದು ದಕ್ಷಿಣದಲ್ಲಿ
ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಈ ಮೆಂಬರ್ಶಿಪ್ ಡ್ರೈವ್ನಲ್ಲಿ ಯಾರ್ಯಾರು ಸಕ್ರಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರನ್ನ ಮಾತ್ರ ಆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪಕ್ಷದ ವರಿಷ್ಠರು ನಮ್ಮ ನಾಯಕರು ಎಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಮಾವೇಶ ಆಗಸ್ಟ್ 20 ರಾಜ್ಯ ಪ್ರವಾಸ ಮುಕ್ತಾಯ ಆಗತ್ತಣ್ಣ. ಆಸ್ ಆಫ್ ನೌ ಶೆಡ್ಯೂಲ್ ಇರ್ತಕ್ಕಂಥದ್ದು 20ನೇ ತಾರೀಕು ಆಗಸ್ಟ್ ವರೆಗೂ. ತದನಂತರ ಬಹುಶಃ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲರೂ ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಮತ್ತೆ ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವೆ. ಕೇಳಲಿಲ್ಲ. ಈಗ 4.25 ಲಕ್ಷವರೆಗೂ ಟಚ್ ಆಗಿದೆ ಅಣ್ಣ. ಅದರಲ್ಲಿ 1.5 ಲಕ್ಷ ಜನ ಫಾರ್ಮ್ನ ಫಿಲ್ ಮಾಡಿದ್ದಾರೆ. ದಟ್ ಮೀನ್ಸ್ ದೇ ಆರ್ ಆಕ್ಟಿವ್ ಮೆಂಬರ್ಸ್ ಆಫ್ ದ JDS ಪಾರ್ಟಿ. ಯಾಕೆಂದರೆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ರಿಗೂ ಕೂಡ ಬರಲಿಕ್ಕಿಲ್ಲ. ಅದೇನಂತ ಏನು ಕಾಂಪ್ಲಿಕೇಶನ್ ಪ್ರಕ್ರಿಯೆ ಏನಲ್ಲ. ಮಿಸ್ಡ್ ಕಾಲ್ ಕೊಡ್ತೀವಿ, ನಂಬರ್ ಬರುತ್ತೆ, ಮತ್ತು OTP ಬರುತ್ತೆ, OTP ಜನರೇಟ್ ಆಗುತ್ತೆ. ನೀವು ಒಳಗಡೆ ಹೋಗಿ ಲಿಂಕ್ ಒತ್ತಿದ್ರೆ ಯು ಕ್ಯಾನ್ ಫಿಲ್ ದ ಫಾರ್ಮ್. ಏನಿಲ್ಲ, ಹೆಸರು ಪ್ಲಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸೇನು, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿ, ನೀವು ಒಂದು ಫೋಟೋ ಅಪ್ಲೋಡ್. ಇಟ್ಸ್ ಅ ಸಿಂಪಲ್ ಪ್ರಾಸೆಸ್. ಏನು ಹೆಚ್ಚಾಗೇನು ಕಾಂಪ್ಲಿಕೇಶನ್ ಏನು ಮಾಡಿಲ್ಲ ಪ್ರಾಸೆಸ್. ಬನ್ನಿ ಅಣ್ಣ, ಇಲ್ಲೊಂದು ಮಾಡ್ತೀವಣ್ಣ. ಈ ಭಾಗದಲ್ಲಿ ಒಂದು ಮಾಡ್ತೀವಿ. ನಾಡಗೌಡರ ಸಾಹೇಬ್ರಿಗೆ ಒಂದು ಚೇರ್ ಹಾಕಿ. ಹೌದು. ಬನ್ನಿ ಅಣ್ಣ. ಸುದ್ದಿಗೋಷ್ಠಿಯಲ್ಲಿ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, JDS ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು.